ಎಲ್ಲರಿಗೂ ನಮಸ್ಕಾರ. ನಾನು ಹೇಮಂತ್. ಧ್ವನಿ ಸುರುಳಿ ಪಾಡ್ಕಾಸ್ಟ್ಗೆ ಸ್ವಾಗತ. ನಿನ್ನೆ ಅಡಿಲೇಡ್ನಲ್ಲಿ ನಡೆದ ಭಾರತ ಬಾಂಗ್ಲಾದೇಶ T20 ವರ್ಲ್ಡ್ ಕಪ್ನ ಪಂದ್ಯ ತುಂಬ ರೋಚಕವಾಗಿತ್ತು, ರಮ್ಯವಾಗಿತ್ತು. ಟಾಸ್ ಗೆದ್ದಂತಹ ಬಾಂಗ್ಲಾದೇಶ ಬೌಲಿಂಗನ್ನು ಚೂಸ್ ಮಾಡುತ್ತೆ. ಬ್ಯಾಟಿಂಗ್ಗೆ ಓಪನರ್ ಆಗಿ ಬಂದಂತಹ ರೋಹಿತ್ ಮತ್ತು ರಾಹುಲ್ ಪ್ರಾರಂಭದಲ್ಲೇ ತಿಣುಕಾಡ್ಲಿಕ್ಕೆ ಶುರು ಮಾಡ್ತಾರೆ. ರೋಹಿತ್ ಶರ್ಮಾ ತಮ್ಮ 2ನೇ ರನ್ನಲ್ಲಿಯೇ ತಮ್ಮ ವಿಕೆಟನ್ನು ಬಾಂಗ್ಲಾದೇಶಕ್ಕೆ ಒಪ್ಪಿಸಿ ಹೊರ ನಡೀತಾರೆ. ಈ ರೀತಿಯ ಪರಿಸ್ಥಿತಿಯಲ್ಲಿ ಬಂದಂತಹ ವಿರಾಟ್ ಕೊಹ್ಲಿ ಅವರ ಜೊತೆ ರಾಹುಲ್ ಉತ್ತಮ ಬ್ಯಾಟಿಂಗನ್ನು ನಡೆಸಿ 32 ಬಾಲಿಗೆ ಅರ್ಧಶತಕವನ್ನು ಚಚ್ತಾರೆ. ತದನಂತರ ಅವರು ಕೂಡ ಔಟ್ ಆಗ್ತಾರೆ. ಎಂದಿನಂತೆ ನಮ್ಮ ಸ್ಕೈ ಸೂರ್ಯಕುಮಾರ್ ಯಾದವ್ ಅವರು ಬಂದು 15 ಬಾಲಿಗೆ 30 ರನ್ ಸಿಡಿಸಿ ಔಟಾಗಿ ಹಿಂದಿರುಗ್ತಾರೆ. ತದನಂತರ ಬಂದಂತಹ ಹಾರ್ದಿಕ್ ಪಾಂಡ್ಯ ಆಗಿರಲಿ, ದಿನೇಶ್ ಕಾರ್ತಿಕ್, ಅಕ್ಷರ್ ಅವರು ಕೂಡ ದೊಡ್ಡ ಮೊತ್ತವನ್ನು ಕಲೆ ಹಾಕುವಲ್ಲಿ ವಿಫಲರಾಗ್ತಾರೆ. ದಿನೇಶ್ ಕಾರ್ತಿಕ್ ಅವರು ರನ್ಔಟ್ ಆಗಿ ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ರನ್ಔಟ್ ಆಗಿ ಪೆವಿಲಿಯನ್ಗೆ ತೆರಳಬೇಕಾಗುತ್ತೆ. ಕೊನೆಗೆ ಬಂದ ಅಶ್ವಿನ್ ಅವರು 6 ಬಾಲುಗಳಲ್ಲಿ 13 ರನ್ನನ್ನು ಸಿಡಿಸಿ ತಮ್ಮ ಕೇಮಿಯೋ ಆಟವನ್ನು ತೋರಿಸ್ತಾರೆ. ವಿರಾಟ್ ಕೊಹ್ಲಿ ಅವರು ಅಜೇಯರಾಗಿ 44 ಬಾಲಿಗೆ 64 ರನ್ನನ್ನು ಆಡಿ ತಮ್ಮ ತಂಡಕ್ಕೆ ಬೇಕಾದಂತಹ ಒಳ್ಳೆಯ ಮೊತ್ತವನ್ನು ಕಲೆ ಹಾಕುವಲ್ಲಿ ಸಹಾಯಕರಾಗ್ತಾರೆ. ಭಾರತದ ಬ್ಯಾಟ್ನಿಂದ 6 ವಿಕೆಟ್ ನಷ್ಟಕ್ಕೆ 184 ರನ್ ಕಲೆ ಹಾಕಲ್ಪಡುತ್ತೆ. ತದನಂತರ ಇನ್ನಿಂಗ್ಸ್ ಬ್ರೇಕ್ನ ನಂತರ ಬಂದಂತಹ ಲಿಟನ್ ದಾಸ್ ಅವರು ಅಕ್ಷರಶಃ ಭಾರತೀಯ ಬೌಲರ್ಗಳನ್ನು ಮೈದಾನದ ಮೂಲೆಗಳಿಗೆ ಬಗ್ಗು ಬಡಿತಾರೆ ಅಂತಲೇ ಹೇಳ್ಬೋದು. 21 ಬಾಲುಗಳಲ್ಲಿ ತಮ್ಮ ಅರ್ಧಶತಕವನ್ನು ಪೂರೈಸಿಕೊಂಡು ಬಿಡ್ತಾರೆ. 7 ಓವರ್ಗೆ 66 ರನ್ ಚಚ್ಚುವ ಮೂಲಕ ತುಂಬ ಒಳ್ಳೆಯ ಹಂತದಲ್ಲಿ ಬಾಂಗ್ಲಾದೇಶ ತಂಡ ಇರುತ್ತೆ. ಆದರೆ ಆಗ ಶುರುವಾಗುವ ಮಳೆ ಆ ಆಟಕ್ಕೆ ಒಂದು ಚಿಕ್ಕ ತಡೆಯನ್ನು ನೀಡುತ್ತೆ. ಆ ಮೂಲಕ ಕೆಲವು ಸಮಯದ ನಂತರ 4 ಓವರ್ ಕಡಿತವಾಗಿ ಹೊಸ ಟಾರ್ಗೆಟ್ನಾಗಿ 151 ರನ್ ಆಡುವಂತೆ ತಿಳಿಸಲಾಗುತ್ತೆ 16 ಓವರ್ಗಳಲ್ಲಿ. ತದನಂತರ ಬಂದಂತಹ ಲಿಟನ್ ದಾಸ್ ಮತ್ತು ಜೋಡಿ ಈ ಬಾರಿ ತಮ್ಮ ಬ್ಯಾಟಿಂಗ್ನಲ್ಲಿ ವೈಫಲ್ಯ ಪಡಿತಾರೆ. KL ರಾಹುಲ್ ಅವರ ಅದ್ಭುತ ರನ್ಔಟ್ ಏನಿದೆ ಅದು ಲಿಟನ್ ದಾಸ್ ಅವರನ್ನು ಪೆವಿಲಿಯನ್ನಿಗೆ ಕಳಿಸುತ್ತೆ. ತದನಂತರ ನಮ್ಮ ಬಾಲಿಂಗ್ ಪ್ರದರ್ಶನ ಏನಿತ್ತು ಅದು ತುಂಬ ಅದ್ಭುತವಾಗಿತ್ತಂತಲೇ ಹೇಳ್ಬೋದು. ಸೂರ್ಯಕುಮಾರ್ ಅವರ 2 ಕ್ಯಾಚ್, ಹಾರ್ದಿಕ್ ಅವರ 2 ವಿಕೆಟ್, ಮೊಹಮ್ಮದ್ ಶಮಿ ಮತ್ತು ಹರ್ಷದೀಪ್ ಸಿಂಗ್ ಅವರ ಒಳ್ಳೆಯ ಸ್ಪೆಲ್ ಬಾಂಗ್ಲಾದೇಶದ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿಹಾಕ್ತು. ಆದರೂ ಕೂಡ ಬಾಂಗ್ಲಾದೇಶಿಗರು ತುಂಬ ಒಳ್ಳೆಯ ಹೋರಾಟವನ್ನು ಕೊಟ್ಟು ಈ ಮ್ಯಾಚನ್ನು ಕೊನೆಯ ಓವರ್ವರೆಗೆ ಜೀವಂತವಾಗಿಟ್ಟಿದ್ರು. ಆದರೂ ಕೊನೆಯ ಓವರ್ನಲ್ಲಿ ಬಂದಂತಹ ಹರ್ಷದೀಪ್ ಸಿಂಗ್ ಅವರ ರನ್ನುಗಳನ್ನು ಕಟ್ಟಿಹಾಕಿ ಅವರ ಅದ್ಭುತ ಯಾರ್ಕರ್ಗಳ ಮೂಲಕ ಬ್ಯಾಟ್ಸ್ಮನ್ಗೆ ದೊಡ್ಡ ರನ್ ಕಲೆ ಹಾಕುವ ಯಾವುದೇ ಅವಕಾಶವನ್ನು ಕೊಡದೆ ಕೊನೆಗೂ ಈ ಪಂದ್ಯದಲ್ಲಿ ಭಾರತ ತನ್ನ ಗೆಲುವನ್ನು ದಾಖಲಿಸಿತು. ಕೇವಲ 5 ರನ್ನಿಂದ ಅಷ್ಟೇ ಗೆದ್ದಿದ್ದು ಅನ್ನೋದನ್ನು ಕೂಡ ನಾವು ನೆನಪಲ್ಲಿಟ್ಕೋಬೇಕು. ಇಲ್ಲಿ ಬಾಂಗ್ಲಾದೇಶಕ್ಕೆ ಹೊಡೆತ ಕೊಟ್ಟಿದ್ದು ಯಾವುದು ಅಂದರೆ ಮಳೆಗಿಂತ ಮುಂಚೆ DLS ಅಂದರೆ ಡಕ್ವರ್ತ್ ಲೂಯಿಸ್ ಸಿಸ್ಟಮ್ ಪ್ರಕಾರ ಬಾಂಗ್ಲಾದೇಶಿಗರು 17 ರನ್ ನಮಗಿಂತ ಮುಂದಿದ್ದರು. ಮಳೆ ಆದಮೇಲೆ ಅವ್ರಿಗೆ ಯಾಕೋ ಮೈದಾನಕ್ಕೆ ಬರುವ ಮನಸ್ಸೇ ಇರಲಿಲ್ಲ. ಆದರೆ ತದನಂತರ ಬಂದಂತಹ ಭಾರತ ತನ್ನ ಹೊಸ ಯೋಜನೆಗಳೊಂದಿಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳನ್ನು ಪಡೆದು ಗೆಲುವನ್ನು ತನ್ನದಾಗಿಸಿಕೊಳ್ತು. ಬಾಂಗ್ಲಾದೇಶದ ಬೌಲರ್ಗಳಾದ ತಸ್ಕಿನ್ ಅಹ್ಮದ್ ಅವರು 4 ಓವರ್ಗೆ ಕೇವಲ 15 ರನ್ ಕೊಟ್ಟು ಇಂಡಿಯನ್ಸನ್ನು ಕಟ್ ಹಾಕಿದ್ರೆ ಅಲ್ ಹಸನ್ ಅವರು 33 ರನ್ಗಳನ್ನು ನೀಡಿ 2 ವಿಕೆಟ್ಗಳನ್ನು ತಗೊಂಡ್ರು. ಒಟ್ಟಾರೆಯಾಗಿ ಬಾಂಗ್ಲಾದೇಶ ಕೂಡ ಅತ್ಯುತ್ತಮವಾಗಿ ಆಡ್ತು ಅಂತಲೇ ಹೇಳ್ಬೋದು. ಪಂದ್ಯಶ್ರೇಷ್ಠರಾಗಿ ನಮ್ಮ ವಿರಾಟ್ ಕೊಹ್ಲಿ ಅವರು ಭಾಜನರಾದರೆ ಒಟ್ಟಾರೆಯಾಗಿ ಈ ಪಂದ್ಯ ನಮ್ಮನ್ನು ಟೇಬಲ್ ಟಾಪರ್ಸ್ ಆಗಿ ಉಳಿಯುವಂತೆ ಮಾಡ್ತು. ಇದಿಷ್ಟು ನೆನ್ನೆಯ ಭಾರತ ಬಾಂಗ್ಲಾದೇಶ ಪಂದ್ಯದ ಕಥೆ. ಈ ಧ್ವನಿ ಸುರುಳಿ ಪಾಡ್ಕಾಸ್ಟ್ನ ಉದ್ದೇಶ ಹಳೆಯ ಬಾನುಲಿಯ ಒಂದು ಅನುಭವವನ್ನು ನಿಮಗೆಲ್ಲರಿಗೂ ಕೊಡುವಂತಹ ಉದ್ದೇಶ ಆಗಿದೆ. ಜೊತೆಗೆ ನೀವು ಬೇರೆ ಕೆಲಸ ಮಾಡ್ತಾ ಕೂಡ ಇದನ್ನು ಕೇಳಿ ಹೊಸ ಸುದ್ದಿಗಳನ್ನು, ಹೊಸ ವಿಷಯಗಳನ್ನು ನೀವು ತಿಳ್ಕೊಳ್ಬಹುದಾಗಿದೆ. ಧ್ವನಿ ಸುರುಳಿಯಲ್ಲಿ ನಿಮ್ಗೆ ಯಾವುದಾದ್ರೂ ವಿಷಯ ಕೇಳಬೇಕು ಅನಿಸಿದ್ರೆ ಸಜೆಷನ್ ಕೊಡ್ಬೋದು. ಈ ವಿಷಯ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕೇಳಬೇಕು ಅನಿಸೋರಿಗೆ ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.